ಸಕ್ಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಚಕ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಗ್ಲಾಸ್ನ ಅಳತೆ ಮಾಡಿಕೊಂಡು 1 ಗ್ಲಾಸ್ನಷ್ಟು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳನ್ನು ಡ್ರೈ ರೋಸ್ಟ್ ಮಾಡಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಪೌಡರ್ ಮಾಡ್ಕೋಬೇಕು. ನಂತರ ಅದೇ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ಕಡಲೆನ ಪುಡಿ ಮಾಡ್ಕೊಂಡು ಸೇರಿಸಿ 4 ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು, ಎಳ್ಳು, ಜೀರಿಗೆ ಹಾಗೆಯೇ ಅಚ್ಕಾರದ ಪುಡಿನ ಹಾಕಿ 3 ರಿಂದ 4 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಮಾಡಿ ಹೊಡೆದ್ರೆ ಈ ರೀತಿ ಬ್ರೇಕ್ ಆಗಬೇಕು. ನಂತರ ಅದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚಕ್ಲಿ ಹಿಟ್ಟನ್ನು ಈ ರೀತಿ ಕಲಸಿ ಚಕ್ಲಿ ಬಳ್ಳಿಗೆ ಹಾಕಿ ಚಕ್ಲಿನ ಲಟ್ಟಿಸಿ ಇದನ್ನು ಎತ್ತಿ ಎಣ್ಣೆಯಲ್ಲಿ ಹಾಕೋದು. ನಿಮಗೆ ಈ ರೀತಿ ಎತ್ತಿ ಹಾಕೋದಿಕ್ಕೆ ಬರೋದಿಲ್ಲ ಅಂತಂದರೆ ಈ ರೀತಿ ಜಾಲರಿ ಸೌಟ್ ಇರುತ್ತಲ್ವ, ಅದರ ಮೇಲೇ ಚಕ್ಲಿನ ಒತ್ತಿ ಎಣ್ಣೆಯಲ್ಲಿ ಈಸಿಯಾಗಿ ಹಾಕ್ಕೋಬೋದು. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂತಹ ಚಕ್ಲಿ ರೆಡಿ.